ಆಗ ತಾನೇ ಮದುವೆ ಆಗಿರತಕ್ಕಂಥವರನ್ನು ಹನಿಮೂನಿಗೆ ಹೋಗುದು ಅಂತ ಹೇಳ್ತಾರೆ. ನಾವು ಹನಿಮೂನಿಗೆ ಹೋಗ್ತಾ ಇದ್ದೀವಿ. ಆ ರೈಲಿನ ಇನ್ನೊಂದು ಬದಿಯಲ್ಲಿ ಈ ಮದುಮಕ್ಕಳು ಇಬ್ಬರು ಇದ್ದಾರೆ. ಇಬ್ಬರು ಜೊತೆಯಲ್ಲಿ ಹೋಗ್ತಾ ಇರಬೇಕಿದ್ರೆ ಪಕ್ಕದಲ್ಲಿರ್ತಕ್ಕಂಥ ಈ ಸಾಧು ರಾಮಾಯಣ ಕಥೆಯನ್ನು ಓದ್ತಾ ಹೋಗ್ತಾನೆ. ಇದು ಇವರಿಗೆ ಇಡಿಸೋದಿಲ್ಲ. ಈ ರಾಮಾಯಣ ಕಥೆಯನ್ನು ಓದ್ತಾ ಇರಬೇಕಿದ್ರೆ ಸ್ವಲ್ಪ ಅವರಿಗೆ ಇದೊಂದು ಇರಿಸು ಮನಸ್ಸಾಗ್ತದೆ. ಎಂತ ಇವರದ್ದು ಈ ಸ್ವಾಮಿಗಳು ಸಾಧು ಸಂತರೆಲ್ಲ ಮಾಡೋದು ಹೀಗೆ ಅಣ್ಣ, ನೀವು ಓದುದೆಲ್ಲ ಓದಿ ಸ್ವಲ್ಪ ಮೆಲ್ಲ ಓದಿ, ನಮಗೆ ಕೇಳಿಸೋದು ಬೇಡ ಅಂತ ಹೇಳಿ. ಆಯ್ತಪ್ಪ, ನಿಮಗೆ ಕೇಳಿದ ಹಾಗೆ ನಾನು ಹೋಗ್ತೇನೆ, ನನ್ನಷ್ಟಕ್ಕೆ ನಾನು ಓದಿಕೊಂಡು ಹೋಗ್ತೇನೆ. ಸರಿ ಸರಿ, ನೀವು ನಿಮ್ಮಷ್ಟಕ್ಕೆ ಓದಿ, ನಾವು ನಮ್ಮಷ್ಟಕ್ಕೆ ಇರ್ತೇವೆ, ಆಯ್ತು ಅಂತ ಅವರು ಅವರಷ್ಟಕ್ಕೆ ಓದಿಕೊಂಡಿರ್ತಾರೆ. ಆದ್ರೆ ಓದ್ತಾ ಓದ್ತಾ ಮುಂದೆ ಹೋಗ್ಬೇಕಿದ್ರೆ ಒಮ್ಮೆ ಎಚ್ಚರಾಗಿ ನೋಡಿದ್ರು ಕೂಡ ಈ ಸಾಧು ಓದ್ತಾ ಇದ್ದಾನೆ. ಮತ್ತೆ ಎರಡು ಬೈದ್ರು, ಮುಗಿಲಿಲ್ವ ನಿಮ್ದು ಈ ಪುಸ್ತಕ ಓದುವಂಥದ್ದು, ರಾಮಾಯಣ ಓದುವಂಥದ್ದು, ಅದನ್ನು ಮುಗಿಸಿ ಸಾಕು. ಯಾಕೆ, ಏನು ಇದರಿಂದ ಏನು ಲಾಭ ಉಂಟು ಈ ರಾಮಾಯಣ ಓದುದಾ ಅಥವಾ ಮಹಾಭಾರತ ಓದುದಾ? ಈ ಕಥೆಗಳನ್ನು ಓದಿಕೊಂಡು ಏನು ನಿಮಗೆ ಸಂಪಾದನೆ ಏನಾಗ್ತದೆ, ಯಾಕೆ ಇದನ್ನು ಓದ್ತಾ ಇದ್ದೀರಿ ಅಂತ ಅವರಿಗೆ. ಆಯ್ತಾಯ್ತು, ನಾನು ಓದು ನಿಲ್ಲಿಸ್ತೇನೆ ಅಂತ ಮಾಡೋದು. ಮರುದಿನ ಬೆಳಿಗ್ಗೆ ಆಗಬೇಕಿದ್ರೆ ಇಬ್ಬರದ್ದು ಒಂದೇ ರೈಲ್ವೆ ಸ್ಟೇಷನ್ ಇರುವಂಥದ್ದು. ಹೇಳಿದ್ರು, ಸನ್ಯಾಸಿ ಮೊದಲೇ ಪ್ಯಾಕ್ ಎಲ್ಲ ರೆಡಿ ಮಾಡಿಟ್ರು. ಇವರು ನಿದ್ದೆಯಿಂದ ಎದ್ದು ಕಣ್ಣು ಬಿಡುವಾಗ ರೈಲು ಸ್ಟೇಷನ್ ಬಂದಿದೆ. ಬೇಗ ಬೇಗ ಗಡಿಬಿಡಿಯಲ್ಲಿ ಎಲ್ಲ ವಸ್ತುಗಳನ್ನೆಲ್ಲ ಕೆಳಗಡೆ ಇಟ್ಟರು. ಕೆಳಗಡೆ ಇಟ್ಟಾಯಿತು. ಈ ಪತ್ನಿ ವಸ್ತುಗಳನ್ನೆಲ್ಲ ತಂದು ಒಳಗಡೆಯಿಂದ ಗಂಡನಿಗೆ ಕೊಡ್ತಾ ಇದ್ದ, ಬೇರೆ ಬೇರೆ ಬ್ಯಾಗ್ಗಳನ್ನೆಲ್ಲ. ಈ ಬ್ಯಾಗ್, ಕೊನೆಯ ಬ್ಯಾಗ್ ತರಬೇಕಿದ್ರೆ ಗಾಡಿ ಹೊರಟು. ಇವನ ಮಡದಿ ಗಾಡಿಯಲ್ಲಿ ಬಾಕಿ, ಯಾವ ರೈಲಲ್ಲಿ ಮುಂದಿನ ಸ್ಟೇಷನ್ಗೆ ಹೋಗಿ ಅಂತ. ರೈಲು ಹೋಯ್ತು. ಇವ ಕೆಳಗಡೆ, ಇವ ಒಬ್ಬೇ ಹೊಡಿತಾನೆ, ನನ್ನ ಮಡದಿ ನನ್ನ ಪತ್ನಿ ಹೋದ್ಲು ಅಂತ. ಇವನ ಹಾಗೆ ಸಮಾಧಾನ ಮಾಡಿದ, ಇರಲಿ ಇನ್ನೊಂದು ರೈಲ್ವೆ ಸ್ಟೇಷನ್ ಅಲ್ಲಿ ನಿಲ್ಲಬಹುದು, ಅವರು ಗಡಿಬಿಡಿ ಮಾಡೋದು ಬೇಡ, ಇಲ್ಲಿನ ಫೋನ್ ವ್ಯವಸ್ಥೆ ಇದೆ, ಅಲ್ಲಿ ಫೋನ್ ಮಾಡುವ ಬೇಕಿದ್ರೆ ಗಡಿಬಿಡಿ ಮಾಡಬೇಡ. ಆದ್ರೆ ಎಲ್ಲಿಯಾದ್ರೂ ರಾಮಾಯಣ ನಾನು ಓದುವುದನ್ನು ಕೇಳಿಸ್ಕೊಳ್ತಿದ್ರೆ, ಆಗ ನಾನು ಓದ್ತಾ ಇರುವಾಗ ನಿನ್ನ ಪತ್ನಿ ರೈಲಲ್ಲಿ ಹೋಗ್ತಾ ಇರ್ಲಿಲ್ಲ, ಹಾಗೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ. ಇವನಿಗೆ ಆಶ್ಚರ್ಯ ಆಯ್ತು. ನಾನು ನನ್ನ ಮಡದಿ ರೈಲಲ್ಲಿ ಬಾಕಿಯಾಗುವುದಕ್ಕೂ ರಾಮಾಯಣ ಓದುವುದಕ್ಕೆ ಏನು ಸಂಬಂಧ ಇದೆ? ಹೌದು, ಸಂಬಂಧ ಇದೆ. ಎಲ್ಲಿಯಾದ್ರೂ ನಾನಿವತ್ತು ಓದಿರುವಂತ ಭಾಗ ಯಾವುದು ಅಂತ ಹೇಳಿದ್ರೆ, ಆ ಭಾಗದಲ್ಲಿ ರಾಮ ದೋಣಿಯ ಮೂಲಕ ಇನ್ನೊಂದು ಗಂಗಾ ನದಿಯನ್ನು ಅಥವಾ ಸರಯೂ ನದಿಯನ್ನು ದಾಟಬೇಕಿದ್ರೆ ಮಡದಿಯ ಕೈ ಹಿಡಿದು ಮೊದಲು ಮಡದಿಯನ್ನು ಹತ್ತಿಸಿ ನಂತರ ರಾಮ ಹೆಜ್ಜೆಯನ್ನು ಇಡ್ತಾ ಇದ್ದಾನೆ. ಅಂದ್ರೆ ಮಡದಿಯನ್ನು ಕೈ ಹಿಡಿದು ಹತ್ತುತ್ತಾ ಇದ್ದಾರೆ. ಇಳಿವಾಗಲೂ ಹಾಗೆ ಮಡದಿಯ ಕೈ ಹಿಡಿದು, ಸಖಿಯನ್ನ ಕೈ ಹಿಡಿದು ಕೆಳಗೆ ಇಳಿಸಿ ಆದ ನಂತರ ಮತ್ತೆ ಇವನು ಇಳಿಯೋದು. ಈ ರೀತಿ ನಡೀತಾ ಇತ್ತು ರಾಮಾಯಣದಲ್ಲಿ. ರಾಮನ ವಿಶೇಷವಾಗಿರ್ತಕ್ಕಂಥ ಗುಣ, ಒಂದು ಗುಣ. ನೀನೇ ಕಥೆಯನ್ನು ಕೇಳ್ತಾ ಇದ್ರೆ ಮೊದಲೇ ಪ್ಯಾಕ್ಗಳನ್ನು ರೆಡಿ ಮಾಡ್ತಾ ಇದ್ದಿ, ಮೊದಲು ಅವನನ್ನ ಇಳಿಸಿ ಬ್ಯಾಗ್ ಒಂದನ್ನು ಕೊಟ್ಟು ತಕ್ಷಣ ನೀನು ಕೂಡ ಇರಬಹುದಿತ್ತು. ಹಾಗಾಗಿ ರಾಮಾಯಣ ಓದುತ್ತಾ ಇದ್ರೆ ಈ ಜ್ಞಾನ ನಿನಗೆ ಬರ್ತಾ ಇತ್ತು. ಹಾಗಾಗಿ ಇವತ್ತು ಆಚೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ಅಂದ್ರೆ ಕಥೆಗಳು, ಯಾವುದೇ ಕಥೆ, ಸತ್ಯ ಹರಿಶ್ಚಂದ್ರನ ಕಥೆ ಇರ್ಬೋದು, ಭಕ್ತ ಪ್ರಹ್ಲಾದನ ಕಥೆ ಇರ್ಬೋದು, ಯಾವ ಕಥೆಗಳು ಕೂಡ ಈ ರೀತಿಯಾಗಿರ್ತಕ್ಕಂಥ ದೊಡ್ಡ ಬದುಕಿಗೆ ಬೇಕಾಗಿರ್ತಕ್ಕಂಥ ಮೌಲ್ಯವನ್ನ ಕೊಡ್ತದೆ, ಆ ಸಂದೇಶವನ್ನು ಕೊಡ್ತದೆ. ಆ ಸಂದೇಶವೇ ನಮ್ಮ ಬದುಕನ್ನ ಒಂದು ಉತ್ತಮವಾಗಿರ್ತಕ್ಕಂಥ ಬದುಕಾಗಿ ನಡೆಯೋದಕ್ಕೋಸ್ಕರವಾಗಿ ಸಾಧ್ಯ ಇರತಕ್ಕಂಥ ಅನೇಕ ಕಥೆಗಳು ನಮ್ಮಲ್ಲಿರ್ತಕ್ಕಂಥ ಪುರಾಣ ಕಥೆಗಳು. ಇದೆಲ್ಲ ಗೊಡ್ಡು ಸಂಪ್ರದಾಯಗಳು ಅಲ್ಲ ಅನ್ನುವಂಥದ್ದು ಈ ಕಥೆಯ ಮೂಲಕ ಇವತ್ತು ಕೃಷ್ಣನ ಜೀವನ ಕಥೆಯ ಅಥವಾ ಸುಧಾಮನ ಕಥೆಯನ್ನು ಕೇಳುವುದರ ಮೂಲಕ ನಾವೆಲ್ಲ ಪುನೀತರಾಗೋಣ. ಆ ಮೂಲಕ ನಮಗೆ ಆ ಕಥೆಯನ್ನು ಕೇಳುವುದರಿಂದ ಅಥವಾ ಪಾಡುವುದರಿಂದ ಆ ದೇವರ ಸಂಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ ಅನ್ನುತ್ತಾ ಕಥೆಯ ಪ್ರಾರಂಭವನ್ನು ಮಾಡೋಣ. ಕೃಷ್ಣ ಈ ರೀತಿಯಾಗಿ ಆ ಸುಶೀಲೆ ನನಗಿರ್ತಕ್ಕಂಥ ಕಷ್ಟವನ್ನ, ನನಗಿರ್ತಕ್ಕಂಥ ನೋವನ್ನ ಹೇಗೆ ಹೇಳೋದು ಅಂತ ಆಚೆಗೆ ಹೋಗ್ಬೇಕಿದ್ರೆ ಕೊನೆಯ ಮಗು ಒಂದು ಅಳುತ್ತಾ ಇದ್ದಂತೆ. ಅಮ್ಮ ಹಸಿವಾಗ್ತಾ ಇದೆ ಅಮ್ಮ, ಏನಾದ್ರೂ ಕೊಡಮ್ಮ, ಅಮ್ಮ ಕೊಡು ಅಂತ. ಸುತ್ತಮುತ್ತಲು ಹಬ್ಬ 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 ಅಂತ ಅತ್ಯಂತ ಸಂಭ್ರಮವಾಗಿರ್ತಕ್ಕಂಥ ಬದುಕು ನೋಡು. ಅಲ್ಲಿ ಲಾಡಿ ಇದೆ, ಚಿರೋಟಿ ಇದೆ, ಬೇರೆ ಬೇರೆ ಪರಿಮಳ ಬರ್ತಾ ಇದೆ. ಆದ್ರೆ ನಮಗೆ ಯಾವುದೇ ಹಬ್ಬಗಳಿಲ್ವಲ್ಲಮ್ಮ, ಅಮ್ಮ ಏನಾದ್ರೂ ಕೊಡು ಅಂತ ಒಪ್ಪಿಡುವಾಗ ಆ ತಾಯಿ ಹೇಳ್ತಲ್ಲಮ್ಮ, ತಮಗೂ ಅಳಬೇಡ, ಮುಂದೊಂದು ಕಾಲ ನಮಗೂ ಬರ್ತದೆ, ಹಬ್ಬಗಳು ಮಾಡುವಂತ ಕಾಲ ಬರ್ತದೆ, ಅಳಬೇಡ ಮಗು ಅಂತ ಆ ಸಣ್ಣ ಮಗುವನ್ನು ಸಂತೈಸಿ ಅಲ್ಲೇ ಕೂರಿಸಿದಂತೆ ಒಂದೊಂದೇ ಮಕ್ಕಳು ಓಡೋಡಿ ಬಂದು, ಅಮ್ಮ ಏನಾದ್ರೂ ಇದ್ರೆ ಕೊಡಮ್ಮ, ನೋಡು ಪರಿಮಳ ಬರ್ತಾ ಇದೆ, ಎಷ್ಟು ಹಬ್ಬ ಹರಿದಿನಗಳನ್ನು ಹೊಸ ಬಟ್ಟೆಗಳನ್ನು ಆಚರಿಸಿಕೊಂಡು ಸುತ್ತಮುತ್ತಲಿನ ಬದುಕು ಎಷ್ಟು ಸುಂದರವಾಗಿದೆ, ನಮಗೆ ಈ ಭಾಗ್ಯವಿಲ್ಲವಯ್ಯ ಅನ್ನುವಾಗ ಹೆತ್ತ ತಾಯಿ ತಾಳಲಾಗ, ಅಯ್ಯೋ ಯಾಕೆ ಇಂಥ ಪರಿಸ್ಥಿತಿ ಕೊಟ್ಟೆ ಭಗವಂತ ಅಂತ ಅಳುತ್ತಾ ಸೀದ ಗಂಡನ ಬಳಿಯಲ್ಲಿ ಹೋಗಿ ನಿಂತಾರೆ. ನಿಂತು ಆ ಗಂಡನ ಹತ್ತಿರ ನಿಲ್ಲಬೇಕಿದ್ರೆ, ಸುಧಾಮನ ಹತ್ತಿರ ನಿಲ್ಲಬೇಕಿದ್ರೆ ಸುಧಾಮ ಯೋಚನೆ ಮಾಡ್ತಾನೆ, ಸುಶೀಲೆ ಏನೋ ಹೇಳಲಿಕ್ಕೆ ಬಂದಿದೆಯಲ್ಲ, ಏನು ಹೇಳು ಅನ್ನುವಾಗ, ಏನು ಹೇಳುವುದು ನೋಡಿ, ನಮ್ಮ ಮಕ್ಕಳು ಈ ಹಬ್ಬದ ಈ ಸುಸಂದರ್ಭದಲ್ಲಿ ಅಳುತ್ತಾ
ಹಸಿವು ಹಸಿವು ಅಂತ ಅಳುತ್ತಾ ಇರಬೇಕಿದ್ರೆ ಇದನ್ನು ನೋಡಿ ನಾವು ಸುಮ್ಮನಿರಬೇಕೆ? ನೋಡಿ, ಹೀಗಿರುವುದಲ್ಲ. ಇವರಿಗೆ ಏನಾದ್ರೂ ನಾವು ವ್ಯವಸ್ಥೆ ಮಾಡಬೇಕು, ನಮ್ಮ ಬಡತನದಿಂದ ನಾವು ಮುಕ್ತರಾಗಬೇಕು. ಏನು ಮಾಡೋಣ ಅಂದಾಗ ಏನು ಮಾಡುವುದು? ನಮಗೆ ಬಂದಿರತಕ್ಕಂಥ ಯೋಗ ಭಾಗ್ಯ ಇಷ್ಟೇ ಅಂತ ಇಟ್ಕೊಳ್ಳೋಣ. ನಾವು ಕಷ್ಟದಲ್ಲಿ ನಮ್ಮ ಬದುಕನ್ನು ಸಾಗಿಸೋಣ, ಕಷ್ಟದಲ್ಲೇ ನಡೆಯೋಣ ಅನ್ನುತ್ತಾ ಅವನಲ್ಲೇ ಸಂತೈಸ್ತಾನೆ ಸುಧಾಮ. ಇಲ್ಲ, ನನಗೊಂದು ಯೋಚನೆ ಬರ್ತದೆ. ಗಂಡನಲ್ಲಿ ಹೇಳ್ತಾಳೆ, ನನಗೊಂದು ಯೋಚನೆ ಬರ್ತದೆ. ಏನದು ಯೋಚನೆ ಅಂದ್ರೆ, ಅಂದು ನೀವೇ ಹೇಳಿದ ಮಾತೊಂದು ನೆನಪಿಗೆ ಬಂತು. ಅವತ್ತು ನೀವು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬಂತು. ಏನದು? ಏನೆಂದರೆ, ಕೃಷ್ಣ ನಿಮ್ಮ ಸಖನಂತೆ ಬಾಲ್ಯದಲ್ಲಿ ನೀವಿಬ್ಬರು ಒಟ್ಟಿಗೆ ಓದಿದವರು. ಸಾಂದೀಪನಿ ಮಹರ್ಷಿಗಳ ಹತ್ತಿರ ವಿದ್ಯಾರ್ಜನೆಯನ್ನು ಮಾಡಬೇಕಿದ್ರೆ ಅತ್ಯಂತ ಸ್ನೇಹಿತರಾಗಿ ಬಾಳಿ ಬದುಕಿರ್ತಕ್ಕಂಥವರು ನೀವು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀರಿ. ಇವತ್ತು ಕೃಷ್ಣ ಅತ್ಯಂತ ಶ್ರೀಮಂತಿಕೆಯಿಂದಿರತಕ್ಕಂಥ ರಾಜನಾಗಿದ್ದಾನೆ, ದ್ವಾರಕಾ ನಗರವನ್ನು ಆಳುತ್ತಾ ಇದ್ದಾನೆ. ಅಂತ ಕೃಷ್ಣನಲ್ಲಿ ಹೋಗಿ ಬೇಡಿದರೆ ಹೇಗೆ ಅನ್ನುವಾಗ, ಅಯ್ಯೋ ಎಂತ ಸ್ಥಿತಿ ಬಂತು, ಈ ಬಡತನ ಬರಬಾರದು. ಬಡತನ ಬಂದಿದ್ದೆ ಆದರೆ ನಾನು ಜೀವನ ಪೂರ್ತಿ ಆಚರಣ ಮಾಡಿಕೊಂಡಿರತಕ್ಕಂಥ ಯಾರನ್ನೂ ಬೇಡುವುದಿಲ್ಲ, ಕೇಳಲಾರೆ, ಬೇಡಲಾರೆ ಅನ್ನುವಂಥ ಶಬ್ದವನ್ನು ಮಾಡಿದ್ದನು. ಅದನ್ನೇ ಬೇಡುವಂತ ನನ್ನ ಮಡದಿಯೇ ಬಂದು ಇನ್ನೊಬ್ಬನನ್ನು ದೇಹಿ ಕೇಳು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ವ. ಚೇಚೆ, ಇಂಥ ಪರಿಸ್ಥಿತಿ ಬಡತನ ಬರಲೇಬಾರದು ಅಂತ ಯೋಚನೆ ಮಾಡ್ತಾನೆ. ಅವಾಗ ಆ ಸುಶೀಲ ಹೇಳ್ತಾಳೆ, ಇಲ್ಲ, ನೀವು ಕೇಳಲಿಕ್ಕೆ ಹೋಗುವಂಥದ್ದು ಯಾರಲ್ಲಿಗೆ? ನೀವು ಬೇಡಲು ಹೋಗುವಂಥದ್ದು ಯಾರಲ್ಲಿಗೆ? ಕೃಷ್ಣನಲ್ಲಿಗೆ. ಈ ಜಗತ್ತನ್ನೇ ರಕ್ಷಣೆ ಮಾಡಿರ್ತಕ್ಕಂಥ, ಜಗತ್ತನ್ನೇ ಸಾಕಿರ್ತಕ್ಕಂಥವನು, ಸಲಹಿರ್ತಕ್ಕಂಥವನು ಕೃಷ್ಣ. ಈ ಜಗತ್ತನ್ನು ಹೊತ್ತಿರ್ತಕ್ಕಂಥವನು ಕೃಷ್ಣ. ಜಗತ್ತನ್ನು ಪರಿಪಾಲನೆ ಮಾಡತಕ್ಕಂಥವನೇ ಕೃಷ್ಣ. ನಿನ್ನಲಗು ನಮ್ಮಲಗು ಅನುರೇಣು ತೃಣಕಾಷ್ಟಗಳಲ್ಲಿ ಇರತಕ್ಕಂಥವನು ಯಾರು ಅಂದರೆ ಆ ಭಗವಂತ. ಆ ಭಗವಂತನನ್ನು ನಾವು ಕೇಳದೆ ಬೇಡದೆ ಇನ್ಯಾರನ್ನು ಕೇಳಲಿ? ಹುಳು ಮಾನವರಲ್ಲಿ ಕೇಳುವುದಲ್ಲವಲ್ಲ, ಬೇಡುವುದಲ್ಲವಲ್ಲ, ನೇರವಾಗಿ ಭಗವಂತನನ್ನು ಬೇಡುವುದಕ್ಕೋಸ್ಕರ ಹೋಗುತ್ತಿರುವಂಥದ್ದು ನೀವು. ಹಾಗಾಗಿ ಇದು ತಪ್ಪಲ್ಲ, ನೀವು ಹೋಗಲೇಬೇಕು ಅಂದಾಗ ಹೌದಲ್ವೇ? ನಾನು ಹೋಗುತ್ತಿರುವುದು ಯಾರಲ್ಲಿಗೆ? ಸಾಕ್ಷಾತ್ ಶ್ರೀಮನ್ನಾರಾಯಣ ಭಗವಂತನನ್ನು ನಾನು ಬೇಡದೆ ಇನ್ಯಾರನ್ನು ಬೇಡಲಿ? ಈ ಬೇಡುಗರನ್ನು ಕಂಡಾಗ ಕೆಲವು ಸರ್ತಿ ಒಂದು ಮಾತಿದೆ. ಒಂದು ದೇವಸ್ಥಾನದಲ್ಲಿ ಒಬ್ಬ ಭಿಕ್ಷೆ ಬೇಡ್ತಾ ಇದ್ದಂತೆ. ಒಬ್ಬ ಶ್ರೀಮಂತ ಭಿಕ್ಷೆಗೆ ಹೋದಾಗ ಇನ್ನೇನು ಬೇಡಲಿಕ್ಕೆ ಅಂತ ಹೋಗುವಂತ ಸಂದರ್ಭದಲ್ಲಿ ಅವನಿನ್ನು ಬೇಡಬೇಕು ಅನ್ನುವಾಗ ಹೋಗುವಾಗ ಆತ ಹೇಳ್ತಾನೆ, ನಿನಗೇನಾಗಿದೆ? ದೇಹ ಗಟ್ಟಿಯಾಗಿದೆ, ಎಲ್ಲ ಕೆಲಸ ಮಾಡಿ ದುಡ್ದು ತಿನ್ಲಿಕ್ಕೆ ಆಗುದಿಲ್ಲ ಮರೆ ನಿನಗೆ, ಯಾಕೆ ಈ ರೀತಿ ಬೇಡ್ತಾ ಇದ್ದೆ ಅಂತ ಅವನನ್ನು ಎರಡು ಜೋರು ಮಾಡ್ತಾನೆ. ಆಯ್ತು, ಸೀದಾ ದೇವಸ್ಥಾನದ ಒಳಗಡೆ ಹೋಗ್ತಾನೆ, ಕೈ ಮುದ್ದು ಬರ್ತಾನೆ. ಆ ಭಿಕ್ಷುಕ ಅವ್ರನ್ನ ಕರೀತಾನೆ, ದನಿಯನ್ನು, ಒಬ್ಬ ಶ್ರೀಮಂತನನ್ನ. ಸ್ವಾಮಿ ಬನ್ನಿ, ನಿಮ್ಮಲ್ಲೊಂದು ಮಾತಾಡ್ಬೇಕು ನನಗೆ. ಏನು ನೀವು ಬಂದ್ರಿ, ದೇವಸ್ಥಾನಕ್ಕೆ ಹೋದ್ರಿ, ವಾಪಸ್ ಬಂದ್ರಿ, ಯಾಕೆ ಹೋದ್ರಿ? ನಾನು ದೇವರನ್ನು ಕಾಣಲಿಕ್ಕೆ. ದೇವರಲ್ಲಿ ಕಂಡು ಏನು ಸಿಗ್ತದೆ ನಿಮಗೆ? ದೇವರಲ್ಲಿ ನನ್ನ ಕಷ್ಟಗಳನ್ನೆಲ್ಲ ಬೇಡಿಕೊಂಡೆ. ಓಹೋ, ನೀವು ಕೂಡ ಬೇಡಲಿಕ್ಕೆ ಹೋದ್ದು. ನಾನು ದೇವರ ದೇವಸ್ಥಾನದ ಹೊರಗಡೆ ನಿಮ್ಮಂತವರನ್ನೇ ದೇವರೆಂದು ಬೇಡ್ತಾ ಇದ್ದಾನೆ. ನೀವು ದೇವರಂತ ದೇವರ ದೇವಸ್ಥಾನದ ಒಳಗಡೆ ಹೋಗಿ ಬೇಡುವಂತಂದ್ರೆ ಪ್ರತಿಯೊಬ್ಬನು ಕೂಡ ಬೇಡುವವನೇ ಆಗಿರುವುದರಿಂದ ಎಲ್ಲರೂ ಬೇಡುವವರೇ, ಭಿಕ್ಷೆ ಬೇಡುವವರೇ ಅನ್ನುವಂಥ ಮಾತನ್ನು ಹೇಳ್ತಾ ಶ್ರೀ ಸುಧಾಮ ನೇರವಾಗಿ ಹೊರಡುವುದಕ್ಕೆ ಸಿದ್ಧನಾಗ್ತಾನೆ. ಸಿದ್ಧನಾಗತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಈ ನಂಬಿಕೆ, ನಾನು ಕೊಡುವಂತ ಕೇಳುವಂತ ಮಾತಿಗೆ ದೇವರು ಏನಾದರೂ ಸಿಗಬಹುದೇ ಅನ್ನುವ ಯೋಚನೆಯನ್ನು ಮಾಡ್ತಾನೆ. ಭಗವಂತ ನನಗೆ ಏನಾದರೂ ಕೊಡುವುದು ಗ್ಯಾರಂಟಿಯಾ? ನಿಶ್ಚಿತನಾ? ಸಿಗಬಹುದಾ? ಸುಶೀಲ ಹೇಳ್ತಾರೆ, ಖಂಡಿತವಾಗಿಯೂ ನೀವು ಹೋಗಿ ಭಗವಂತನಲ್ಲಿಗೆ. ಆ ಭಗವಂತ ನಮ್ಮೆಲ್ಲ ಕಷ್ಟಗಳನ್ನು ಪರಿಹರಿಸ್ತಾನೆ, ಖಂಡಿತ ಪರಿಹರಿಸ್ತಾನೆ. ಆ ಭಗವಂತ ಸಕಲ ಕಷ್ಟವನ್ನು ಮುಕ್ತನಾಗಿ ನಮ್ಮನ್ನು ಮಾಡುವಂಥದ್ದು ಸನ್ನಿಹಿತ ಕಾಲ ಬಂದಿದೆ ನಮಗೆ. ಹಾಗಾಗಿ ಇನ್ನು ಮುಂದೆ ನಮಗೆ ಕಷ್ಟಗಳೇ ಇಲ್ಲ. ಆ ಕಷ್ಟಗಳನ್ನು ಸಾಕ್ಷಾತ್ ಶ್ರೀಮನ್ನಾರಾಯಣ ಪರಿಹರಿಸುವುದು ಖಂಡಿತ ನಿಶ್ಚಯ. ಆ ನಂಬಿಕೆ ನಿಮ್ಮಲ್ಲಿರಲಿ. ಯಾವತ್ತೂ ಕೂಡ ವ್ಯಕ್ತಿಯ ನಂಬಿಕೆ ಸುಳ್ಳಾಗುವುದಕ್ಕೆ ಸಾಧ್ಯನೇ ಇಲ್ಲಂತೆ. ಆ ನಂಬಿಕೆ ಅನ್ನುವಂಥದ್ದು ನಮ್ಮಲ್ಲಿ ನಾವೆಷ್ಟೋ ಮೂರ್ತಿ ಪೂಜೆಗಳನ್ನ ಅಥವಾ ಕಲ್ಲನ್ನ, ನದಿಯನ್ನ, ನೀರನ್ನ, ಅಗ್ನಿಯನ್ನ, ವಾಯುವನ್ನ, ಎಲ್ಲದರಲ್ಲೂ ಕೂಡ ಭಗವಂತನನ್ನ ಕಾಣತಕ್ಕಂಥವರು. ಅಲ್ಲೆಲ್ಲ ಭಗವಂತ ಇದ್ದಾನೆ. ಆ ಭಗವಂತನ ಶಕ್ತಿ ಇದೆ. ಅನುರೇಣ ತೃಣಕಾಷ್ಟಗಳಲ್ಲೂ ಕೂಡ ಭಗವಂತನ ತುಂಬಿಕೊಂಡಿದ್ದಾನೆ. ಭಗವಂತನ ಚೈತನ್ಯ ಶಕ್ತಿ ಇಲ್ಲದೆ ಯಾವುದು ಕೂಡ ಹುಲ್ಲು ಕಡ್ಡಿ ಕೂಡ ಅಲುಗಾಟ ಆಗೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿಯ ದೇಹ, ಮೆಡಿಕಲ್ ಸೈನ್ಸ್ ಓದಿರ್ತಕ್ಕಂಥ ವ್ಯಕ್ತಿ ಗೊತ್ತಿರ್ತಾರೆ, ಆ ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳು ಕೂಡ ಅದು ಸಕ್ರಿಯವಾಗಿ ಅದರಷ್ಟಕ್ಕೆ ಕೆಲಸ ಮಾಡ್ತಾ ಇದೆ. ಆಕಾಶದಲ್ಲಿರ್ತಕ್ಕಂಥ ಸೌರಮಂಡಲ, ಭೂಮಿ ದಿನಕ್ಕೆ ಒಂದು ಸುತ್ತು ಬರ್ತದೆ, ತಿಂಗಳಿಗೆ ಒಂದು ಸುತ್ತು ಭೂಮಿಗೆ ಚಂದ್ರ ಬರ್ತಾನೆ. ಈ ಸೂರ್ಯ ಚಂದ್ರಾದಿಗಳು ಸೂರ್ಯನಿಗೆ ಒಂದು ವರ್ಷಕ್ಕೆ ಒಂದು ಸುತ್ತು ಬರ್ತದೆ.
ಈ ಸೂರ್ಯ ಚಂದ್ರಾದಿಗಳ ಪರಿವಾರ ಯಾವುದೋ ಒಂದು ಗ್ಯಾಲಕ್ಸಿಗೆ ಸುತ್ತಾ ಉಂಟು, ಆ ಗ್ಯಾಲಕ್ಸಿ ಇನ್ನು ಯಾವುದಕ್ಕೂ ಸುತ್ತಾ ಉಂಟು. ಒಂದು ಗ್ಯಾಲಕ್ಸಿಯ ಒಂದು ಬದಿಯಿಂದ ಇನ್ನೊಂದು ಬದಿಗೆ ದೂರ ಎಷ್ಟು ಅಂತ ಕೇಳಿದ್ರೆ 1,00,000 ವರ್ಷ ಇರತಕ್ಕಂಥ ಬೆಳಕಿನ ವೇಗ, 1,00,000 ವರ್ಷ ಬೆಳಕಿನ ವೇಗ. ಸೂರ್ಯನಿಂದ ಭೂಮಿಗೆ ಬೆಳಕು ಬರಬೇಕಿದ್ರೆ 8.5 ನಿಮಿಷ, 8.5 ಸೆಕೆಂಡ್, ಸ್ವಲ್ಪ ವ್ಯತ್ಯಾಸ ಇರ್ಬೋದು, ಇಷ್ಟು ದೂರ ಇದೆ. ಅಂದ್ರೆ 1,00,000 ವರ್ಷದವರೆಗೆ ಬೆಳಕನ್ನು ಬಿಟ್ಟರು ಕೂಡ ಒಂದು ಗ್ಯಾಲಕ್ಸಿ ಎಂಡಿಂದ ಇನ್ನೊಂದು ಗ್ಯಾಲಕ್ಸಿ ಎಂಡಿಗೆ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಸೌರಮಂಡಲ ನಿರಂತರವಾಗಿ ಅದರಷ್ಟಕ್ಕೆ ತಿರುಗ್ತಾ ಉಂಟು, ಕೆಲಸಗಳಾಗ್ತಾ ಉಂಟು. ಇದೆಲ್ಲವನ್ನು ನಡೆಸುವವನು ಯಾರೋ ಒಬ್ಬ ಭಗವಂತ. ಎಲ್ಲವೂ ಕೂಡ ಅದರಷ್ಟಕ್ಕೆ ನಡಿಬೇಕಿದ್ರೆ ಆ ಭಗವಂತನ ಪ್ರೇರಣೆ ಬೇಕೇ ಬೇಕು. ಅಂದ್ರೆ ಆ ನಂಬಿಕೆ ಇರಲಿ ಅನ್ನುವಂಥ ಸೂಚನೆ. ಆ ನಂಬಿಕೆ ಖಂಡಿತವಾಗಿ ನಮ್ಮನ್ನು ಏನು ಮಾಡುವುದಿಲ್ಲ, ಎಲ್ಲವನ್ನು ಕೂಡ ಅದೇ ನಡೆಸ್ತದೆ ಅನ್ನತಕ್ಕಂಥದ್ದು. ಹಾಗಾಗಿ ಒಂದು ಸಣ್ಣ ಕಥೆ ಅದಕ್ಕೆ, ನಂಬಿಕೆಗೆ ಸಂಬಂಧಿಸಿದಂತೆ. ಒಬ್ಬ ಡಾಕ್ಟರ್ ಜಾರ್ಜ್ ಅಂತ